ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದುಬಾರಿ ಸೀರೆಗಳನ್ನ ಮನೆಯಲ್ಲೇ ಯಾವ ಥರ ಡ್ರೈ ಕ್ಲೀನ್ ಮಾಡೋ ಥರ ನಾವು ವಾಶ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಮ್ಗಳ ಹತ್ರ ದುಬಾರಿ ಸೀರೆಗಳಿರುತ್ತೆ, ಹೊರಗಡೆ ಫಂಕ್ಷನ್ನಿಗೆಲ್ಲ ಹಾಕ್ಕೊಂಡೋಗಿ ಬರ್ತೀವಿ, ಒಂದು ಸತಿ 2 ಸರಿ ಹಾಕ್ಕೊಂಡೋಗಿರ್ತೀವಿ, ಅದನ್ನು ವಾಶ್ ಮಾಡಲೇಬೇಕು. ಈಗ ನಾವು ಅವಾಗವಾಗ ಡ್ರೈ ಕ್ಲೀನಿಗೆ ಕೊಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾವೇ ಮನೆಯಲ್ಲಿ ಯಾವ ಥರ ವಾಶ್ ಮಾಡೋದು ಅಂತ ನೋಡೋಣ. ಇವಾಗ ಬನ್ನಿ. ನಾನು 2 ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ನೋಡಿ. ಒಂದು ಬಕೆಟಲ್ಲಿ ನಾನು 1 ಹಿಡಿಯಷ್ಟು ಕಲ್ಲುಪ್ಪು ತಗೊತಿದ್ದೀನಿ. ಕಲ್ಲುಪ್ಪು ತಗೊಂಡು ನಾವು ಇವಾಗ ಆ ಬಕೆಟಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕರಗಬೇಕು. ಕರಗೋ ಥರ ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕರಗುತ್ತೆ. ಆ ಕರಗದ ಮೇಲೆ ನಾವು ಒಂದು 3 ನಿಮಿಷ ಸ್ಯಾರಿನ ಆ ಉಪ್ಪಿನ ನೀರಲ್ಲಿ ನೆನೆಸಿಡಬೇಕು ನೋಡಿ. ನಾನು ಈ ಥರನಾದರೂ ಮಡಚಿ ಇಟ್ಕೋಬೋದು, ಇಲ್ಲ ನೀವು ನೆರಿಗೆ ಹಾಕ್ತಿರಲ್ಲ ಆ ಥರನಾದ್ರೂ ಫೋಲ್ಡ್ ಮಾಡ್ಕೋಬೋದು. ಯಾಕೆಂದರೆ ಅದರಲ್ಲಿ ಅದ್ದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಹಿಡ್ಕೊತಾ ಇದ್ದೀನಿ ಸ್ಯಾರಿನ. ನಾನು 2 ಥರನೂ ತೋರಿಸಿದ್ದೀನಿ. ಈ ಥರನಾದರೂ ಹಿಡ್ಕೋಬೋದು, ಇಲ್ಲ ನೆರಿಗೆ ಮಾಡಿ ಥರನೂ ಹಿಡ್ಕೊಬೋದು ನೋಡಿ. ಆ ಥರ ಹಿಡಿದ್ಬಿಟ್ಟು ನಾನು ಇವಾಗ ಅದು ಉಪ್ಪು ನೆನೆಸಿಟ್ಟಿದ್ವಲ್ಲ ಆ ನೀರಲ್ಲಿ ನಾನು ಅದ್ದುತ್ತಾ ಇದ್ದೀನಿ. ಅದ್ದಿ ಒಂದು 3 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅದಕ್ಕೆ ಬಿಟ್ಬಿಟ್ರೆ ಅದು ಉಪ್ಪು ಕಲರ್ ಹೋಗುತ್ತೋ ಏನು ಅಂತ ಗೊತ್ತಾಗುತ್ತೆ ನಮಗೆ. ಅದು ಹೋಗೋದಿಲ್ಲ ಸಾಮಾನ್ಯ, ಕಲರ್ ಹೋಗಬಾರ್ದು ಅಂತಲೇ ಉಪ್ಪು ಹಾಕೋದು. ಅದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ನೋಡಿ. ಇವಾಗ ಬ್ಲೌಸೂ ಅಷ್ಟೇ, ಬ್ಲೌಸನ್ನ ಅದನ್ನು ನೆನೆಸಿಡೋಣ. ನಾವು ಈ ಥರ ಸೀರೆಗಳನ್ನ ಒಂದು 2-3 ಸರಿ ನಾವು ಉಟ್ಟಿರ್ತೀವಿ. ಆದ ಕಾರಣ ನಾವು ಯಾವಾಗಲೂ ಡ್ರೈ ಕ್ಲೀನಿಗೆ ಕೊಡೋಕ್ಕಾಗೋದಿಲ್ಲ ನೋಡಿ. ನಾನು ಇವಾಗ ಅದು ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿರ್ತೀನಲ್ಲ, ಮತ್ತು ಇವಾಗ ಇನ್ನೊಂದು ಬಕೆಟಲ್ಲಿ ಶಾಂಪು, ನೀವು ಯಾವ ಶಾಂಪು ಆದ್ರೂ ತಗೋಬೋದು. ನಾನು ಚಿಕ್ ಶಾಂಪು ತಗೊತಿದ್ದೀನಿ, ನಾವು ಚಿಕ್ ಶಾಂಪೇ ಯೂಸ್ ಮಾಡೋದು. ಹಾಗಾಗಿ ನಾನು ಚಿಕ್ ಶಾಂಪೇನೆ ಇನ್ನೊಂದು ಬಕೆಟಲ್ಲಿ ಕಲಸಿಟ್ಟಿದ್ದೀನಿ ಆ ನೀರನ್ನು. ಈಗ ನಾವು ಇದು 3 ನಿಮಿಷ ಆಗಿದೆ. ಅದು ಉಪ್ಪಿನ ನೀರಿಂದ ತೆಗೆದುಬಿಟ್ಟು ಈಗ ನಾವು ಶಾಂಪು ನೀರಿರ್ತದಲ್ಲ ಆ ಶಾಂಪು ನೀರಲ್ಲಿ ನಾವು ಹಾಕಬೇಕು ಆ ಸ್ಯಾರಿ ಮತ್ತು ಬ್ಲೌಸನ್ನು. ಅದರಲ್ಲಿ 1-2 ನಿಮಿಷ ನೆನೆಸ್ಬೇಕು. ಅದರಲ್ಲಿ ನಮಗೆ ಅದು ಯಾಕೆ ನೆನೆಸ್ಬೇಕು ಅಂತ ಅಂದರೆ, ಈಗ ಅದರಲ್ಲಿರೋದು ಏನಾದರೂ ಕೊಳೆ ಅಥವಾ ಕಲೆಗಳು ಏನಾದರೂ ಇರುತ್ತಲ್ಲ ಅದು ಹೋಗಲಿ ಅಂತ ನಾವು ಶಾಂಪು ನೀರಲ್ಲಿ ನೆನೆಸ್ತೀವಿ. ನಾವು ಬ್ರಷೆಲ್ಲ ಹಾಕಿ ಉಜ್ಜಬಾರ್ದು, ಮತ್ತು ಮಾಮೂಲಿ ನಾವು ಬಟ್ಟೆ ಒಗೆಯೋ ಸೋಪಲ್ಲೆಲ್ಲ ಹಾಕಿ ಅದು ವಾಶ್ ಮಾಡಬಾರ್ದು. ಈ ಥರ ರೇಷ್ಮೆ ಸೀರೆಗಳು, ಈ ಸೀರೆಗಳನ್ನೆಲ್ಲನೂ ನಾವು ಸೋಪೆಲ್ಲ ಹಾಕಿ ವಾಶ್ ಮಾಡಬಾರ್ದು. ಆ ಕಾರಣದಿಂದನೇ ನಾನು ಶಾಂಪು ಹಾಕಿ ನೆನೆಸಿಟ್ಟಿರೋದು ನೋಡಿ. ನೀವು ಈ ಥರ ನೆರಿಗೆ ಮಾಡಿನಾದ್ರೂ ಇಟ್ಕೋಬೋದು. ನಾನು ಫಸ್ಟ್ಗೆ ಒಂದು ತೋರಿಸ್ದೆ ನೋಡಿ, ಆ ಥರನಾದರೂ ನಾವು ಜೋಡಿಸ್ಕೋಬೋದು ಸ್ಯಾರಿನ. ಯಾಕೆಂದರೆ ನಾವು ಅಲ್ಲಿ ನೀರಲ್ಲಿ ಅದ್ದೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಳೋದು ಅಷ್ಟೇ ನೋಡಿ. ಅದು ಒಂದು ಸೀರೆ ಆಯಿತು. ಈಗ ಇನ್ನೊಂದು ಸೀರೆನೂ ನಾನು ಅದೇ ರೀತಿಯೇ ಮಾಡ್ತಾಯಿರೋದು. ಫಸ್ಟು ನಾವು ಯಾವ ರೀತಿ ಮಾಡಿದ್ವಿ ಅದೇ ಮೆಥಡು ಸೇಮ್. ಮಾಮೂಲಿ ಒಂದು ಬಕೆಟಿಗೆ 1 ಹಿಡಿ ಉಪ್ಪು ಹಾಕ್ಬಿಟ್ಟು ಅದನ್ನು ನೆನೆಸಿ ಅದರೊಳಗಡೆ ಅದ್ದೋದು ಅಷ್ಟೇ. ಮತ್ತು ಇನ್ನೊಂದು ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಅದರಲ್ಲೂ ಒಂದು ಪ್ಯಾಕೆಟ್ ಶಾಂಪು ಅದರಲ್ಲೂ ಕಲಿಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಅದು ಚೆನ್ನಾಗಿ ನೊರೆ ಬರೋ ಥರ ಚೆನ್ನಾಗಿ ಕೈ ಆಡಿಸಾದ್ಮೇಲೆ ಮತ್ತೆ ಇದನ್ನು ತೆಗೆದು ಆ ಬಕೆಟಲ್ಲಿ ಹಾಕಬೇಕು. ಈ ಥರ ಮಾಡೋದ್ರಿಂದ ನಮಗೆ ಡ್ರೈ ಕ್ಲೀನಿಗೆ ಕೊಡೋದು ತಪ್ಪುತ್ತೆ, ನಾವೇ ಮನೆಯಲ್ಲೂ ವಾಶ್ ಮಾಡ್ದಂಗೂ ಆಗುತ್ತೆ. ಆ ಕಾರಣದಿಂದ ನಾವು ಈ ಥರ ಮಾಡ್ಕೋಬೇಕು ನೋಡಿ. ನಾನು ಬ್ಲೌಸಿಗೆ ಪೇಸ್ಟ್ ತಂದಿದ್ದೀನಿ, ಕೋಲ್ಗೇಟ್ ಆದ್ರೇ ಉತ್ತಮ ನೋಡಿ. ಕೋಲ್ಗೇಟ್ ತಗೊಂಡು ನಾನು ಅದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ ಕೈನಲ್ಲೇ ತಿಕ್ತಿದ್ದೀನಿ. ಯಾತಕ್ಕೆ ಅಂದರೆ ಈಗ ನಮಗೆ ಬೆವರು ವಾಸನೆ ಎಲ್ಲ ಇರುತ್ತೆ, ಆ ಬೆವರು ವಾಸನೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ನಾವು ಈ ಥರ ಮಾಡೋದು. ನೀವು ಸೀರೆನ ಬಕೆಟಲ್ಲಿ ಉಪ್ಪಿನ ನೀರಲ್ಲಿ ನೆನೆಸ್ಬೇಕಾದ್ರೆ ನೀವು ಆ ಸ್ಯಾರಿಗೆ ಎಲ್ಲಿ ಕಲೆ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ. ಕಲೆ ಆಗಿರೋದನ್ನು ನೀವು ಮಾರ್ಕ್ ಮಾಡಿಕೊಂಡ್ರೆ ಆಮೇಲೆ ನೀವು ಸೀರೆ ತೆಗಿತೀರಲ್ಲ ಅದು ಬಕೆಟಿಂದ, ಆವಾಗ ನೀವು ಅದನ್ನು ನೀಟಾಗಿ ವಾಶ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಅಂದರೆ ಅದಕ್ಕೆ ಕಲೆ ಹಂಗೆ ಉಳ್ಕೊಂಬಿಡುತ್ತೆ. ನಾವು ಈ ಥರ ಸ್ಯಾರಿಗಳನ್ನ ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಮತ್ತು ಕಲರ್ ಹೋಗೋದಿಲ್ಲ, ಮತ್ತು ಬಾರ್ಡ್ರೆಲ್ಲ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ.
ನಾವು ಪ್ರತಿ ಸಲ ಹೊರಗಡೆ ಫಂಕ್ಷನಿಗೆಲ್ಲ ಹೋಗಿ ಬಂದಿದ್ದಾಗ ಆವಾಗವಾಗ ನಾವು ಡ್ರೈ ಕ್ಲೀನಿಂಗ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾವು ಈ ಥರ ಮಾಡ್ಕೋಬೇಕು. ನೋಡಿ ಬಾರ್ಡ್ರೂ ಅಷ್ಟೇ, ನಾವು ಉದ್ದ ಸೀರೆ ಉಟ್ಟಿರ್ತೀವಿ, ಆವಾಗ ನೆಲಕ್ಕೆಲ್ಲ ತಾಕಿರುತ್ತೆ, ಸ್ವಲ್ಪ ಮಣ್ಣೆಲ್ಲ ಆಗಿ ಕೊಳೆ ಥರನೂ ಆಗಿರುತ್ತೆ. ಅದನ್ನು ಕೈನಲ್ಲೇ ಈ ಥರ ವಾಶ್ ಮಾಡಿದ್ರೆ ಹೋಗುತ್ತೆ, ಕೈನಲ್ಲೇ ಉಜ್ಜಿದ್ರೆ. ಆ ಶಾಂಪು ನೀರು ಇರುತ್ತಲ್ಲ, ಆ ಶಾಂಪು ನೀರನ್ನೇ ತಗೊಂಡು ಹಾಕಿ ಕೈಯಲ್ಲಿ ಈ ಥರ ಉಜ್ಜಿದ್ರೆ ಹೋಗುತ್ತೆ. ಮತ್ತು ನಾವು ಈಗ ಅದು ವಾಶ್ ಮಾಡಾದ್ಮೇಲೆ 2 ಸರಿ ನಾವು ನೀರಲ್ಲಿ ಅದ್ದಬೇಕು. ಯಾಕೆಂದರೆ ಆ ಉಪ್ಪಿನ ನೀರು ಮತ್ತು ಶಾಂಪು ನೀರು ಎಲ್ಲ ಹೋಗ್ಬೇಕಲ್ಲ, ಕ್ಲೀನ್ ಆಗಬೇಕಲ್ಲ ಸ್ಯಾರಿ. ಆ ಕಾರಣಕ್ಕೋಸ್ಕರ ನಾವು 2 ಸತಿ ಜಾಲಿಸ್ಬೇಕು. 2 ಸಾರಿ ಜಾಲಿಸಿದ ಮೇಲೆ ಜಾಲಿಸಿದ್ರೇ ಅದು ಚೆನ್ನಾಗಿ ಶೈನಿಂಗ್ ಅಂತ ಬರೋದು. ನೋಡಿ ನಾನು ನೀರು ಚೇಂಜ್ ಮಾಡಿ 2 ಸತಿ ನಾನು ಜಾಲಿಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಡ್ರೈ ಕ್ಲೀನಿಂಗ್ ಎಲ್ಲ ಕೊಡೋದಿಲ್ಲ ಸ್ಯಾರಿಗಳನ್ನ, ನಾನು ಇದೇ ಥರನೇ ವಾಶ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಾನು ವಾಶ್ ಮಾಡಾದ್ಮೇಲೆ ಒಣಗಾಕ್ತೀನಿ ನೋಡಿ. ಆವಾಗೂ ಅಷ್ಟೇ ಒಂದು ಚೂರು ಬಾರ್ಡ್ರೆಲ್ಲ ಒಂದು ಚೂರು ಫೋಲ್ಡೇ ಆಗಿಲ್ಲ. ಯಾವ ಥರ ಇದೆ ಅಂದರೆ ನಾವು ಐರನ್ ಮಾಡಿದ್ದೀವಿ ಅನ್ನೋ ಥರ ಇರುತ್ತೆ. ಲಾಸ್ಟಲ್ಲಿ ನಾವು ಇವಾಗ 2 ಸರಿ ಜಾಲಿಸಿದ್ವಲ್ಲ, ಒಳ್ಳೆ ನೀರು ಹಾಕ್ಕೊಂಡು ಜಾಲಿಸಿ ಆದಮೇಲೆ ಲಾಸ್ಟಿಗೆ ಕಂಫರ್ಟು, ನಿಮ್ಮ ಹತ್ರ ಯಾವ ಕಂಫರ್ಟ್ ಇದ್ರೂ ಓಕೆ. ಈ ಕಂಫರ್ಟ್ ಏನಕ್ಕೆ ಹಾಕ್ತೀವಿ ಅಂತಂದರೆ ಸ್ಯಾರಿ ಶೈನಿಂಗ್ ಬರುತ್ತೆ, ಮತ್ತು ಒಳ್ಳೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಶೈನಿಂಗು ಬರುತ್ತೆ. ಆದ ಕಾರಣದಿಂದ ನಾವು ಲಾಸ್ಟಲ್ಲಿ ಇದು ಕಂಫರ್ಟ್ ಹಾಕಬೇಕು. ಈ 3 ಮೆಥಡಲ್ಲಿ ನಾವು ಸ್ಯಾರಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಜಾಲಿಸಿ ಲಾಸ್ಟಲ್ಲಿ ಕಂಫರ್ಟ್ ಎಲ್ಲನೂ ಹಾಕಿ ಇವಾಗ ನಾನು ಎತ್ತಿ ಇಡ್ತಿದ್ದೀನಿ. ಅಲ್ಲಿ ನೀರು ಸೋರಕ್ಕೆ ಇಟ್ಬಿಡ್ಬೇಕು, ಮತ್ತು ಹಿಂಡೋಕ್ಕೆಲ್ಲ ಹೋಗ್ಬಾರ್ದು. ನಾವು ಮಾಮೂಲಿ ಬಟ್ಟೆ ಎಲ್ಲ ಹಿಂಡ್ತೀವಲ್ಲ, ಆ ಥರ ಎಲ್ಲ ಹಿಂಡಬಾರ್ದು. ನೀರಲ್ಲಿ ಎಜ್ಜಿಬಿಟ್ಟು ಮತ್ತು ಹಂಗೆ ನಾವು ನೀರು ಸೋರಕ್ಕೆ ಇಡಬೇಕು. ಅದು ನೀರು ಸೋರಾದ್ಮೇಲೆ ನಾವು ಒಣಗಾಕೋಬೇಕು. ಈ ಥರ ರೇಷ್ಮೆ ಸ್ಯಾರಿಗಳನ್ನ ನಾವು ಬಿಸಿಲಲ್ಲೆಲ್ಲ ಒಣಗಾಕಬಾರ್ದು. ಬಿಸಿಲಲ್ಲಿ ಒಣಗಾಕಿದ್ರೆ ಕಲರೆಲ್ಲ ಶೇಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ನೆರಳಲ್ಲೇ ಒಣಗಾಕೋಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೆರಳು ನಿಮ್ಮ ಮನೆಗಳ ಹತ್ರ ನೆರಳಿಲ್ಲ ಅಂದ್ರೂ ಒಂದು 5 ಗಂಟೆ 6 ಗಂಟೆ ಸಾಯಂಕಾಲ ಟೈಮಲ್ಲಿ ಹೆಂಗೂ ನೆರಳು ಬಂದೇ ಬರುತ್ತಲ್ಲ, ಆವಾಗ ನಾವು ಹಾಕ್ಕೊಂಡ್ರೆ ಉತ್ತಮ. ನೋಡಿ ಈ ಸ್ಯಾರಿಗಳಿಗೆ ನಾನೇ ಕುಚ್ಚು ಹಾಕಿರೋದು. ಬೇರೆ ಥರ ಕುಚ್ಚೆಲ್ಲ ಹಾಕೋದಕ್ಕೆ ಬರಲ್ಲ ನನಗೆ. ಬೇಬಿ ಕುಚ್ಚೊಂದು ಹಾಕ್ಕೊತೀನಿ. ಯಾಕೆಂದರೆ ಇವಾಗ ನಾವು ಹೊರಗಡೆ ದುಡ್ಡು ಕೊಟ್ಟು ಆ ಕುಚ್ಚು ಹಾಕಿಸ್ಕೊಳೋ ಬದಲು ನಾವೇನೇ ಸಿಂಪಲ್ಲಾಗಿ ಒಂದು ಬೇಬಿ ಕುಚ್ಚು ಹಾಕ್ಕೊಂಡ್ರೆ ನೋಡೋಕ್ಕೂ ಲುಕ್ಕಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಅದಕ್ಕೋಸ್ಕರ ನಾನೇ ಹಾಕಿರೋದು ಸ್ಯಾರಿಗಳಿಗೆ. ಈ ಸ್ಯಾರಿನ ನಾವು 2 ಸಾರಿ ಉಟ್ಟಿದ್ವಿ. ಇದರಲ್ಲಿ ಕಾವಿಂದೊಂದು ನಂದೊಂದು ಇದೆ ಸ್ಯಾರಿ. ಹಂಗಾಗಿ ಒಂದು ಫಂಕ್ಷನಿಗೊಂದು ಹೋಗಿದ್ವಿ, ಮೊನ್ನೆ ನ್ಯೂ ಇಯರ್ಗೊಂದು ಉಟ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಇವಾಗ ನಾನು ವಾಶ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಹಂಗೆ ಇಟ್ಟರೆ ಸ್ವಲ್ಪ ಬೆವರು ವಾಸನೆ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಸ್ಯಾರಿನೂ ಹಾಳಾಗೋದಿಲ್ಲ, ಮತ್ತು ಕಲರ್ ಹೋಗೋದಿಲ್ಲ. ಬಾರ್ಡ್ರೂ ಅಷ್ಟೇ ಒಂದು ಚೂರು ಏನು ಫೋಲ್ಡ್ ಆಗೋದು ಈ ಥರ ಎಲ್ಲ ಆಗೋದಿಲ್ಲ. ನಾವು ಯಾವ ಥರ ಮಡಚಿಟ್ಟಿರ್ತೀವಲ್ಲ ಆ ಥರನೇ ಇರುತ್ತೆ. ಕೆಲವರು ರೇಷ್ಮೆ ಸೀರೆಗಳನ್ನೆಲ್ಲ ವಾಶ್ ಮಾಡೋದು ತುಂಬ ಕಷ್ಟ ಅಂತಾರೆ. ನನಗೇನೋ ಕಷ್ಟ ಅಂತ ಏನೋ ಅನಿಸಿಲ್ಲ. ನಾನು ತೋರಿಸಿದ್ದೀನಲ್ಲ, ಈ ಮೆಥಡಲ್ಲಿ ವಾಶ್ ಮಾಡಿ ಯಾವುದೇ ರೀತಿ ಎಫೆಕ್ಟ್ ಏನೂ ಆಗೋದಿಲ್ಲ ಸ್ಯಾರಿಗಳಿಗೆ. ಎಷ್ಟೇ ಕಾಸ್ಟ್ಲಿ ಸೀರೆ ಆದ್ರೂ ಈ ಥರ ವಾಶ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಕೋಲ್ಗೇಟು ಅಷ್ಟೇ, ನಾನು ಅದು ಮತ್ತೊಂದು ಫಸ್ಟ್ಗೆ ಒಂದು ಸಾರಿ ತೋರಿಸಿದ್ನಲ್ಲ, ಬ್ಲೌಸ್ಗೆ ಹಾಕಿದ್ನಲ್ಲ ಕೋಲ್ಗೇಟು, ನೋಡಿ ಇದಕ್ಕೂ ಹಾಕ್ತಾಯಿದ್ದೀನಿ. ನೋಡಿ ಅದು ಬೆವರು ವಾಸನೆ ಎಲ್ಲ ಇದ್ದರೆ ಈ ಥರ ಉಜ್ಜಿದ್ರೇ ಹೋಗ್ಬಿಡುತ್ತೆ, ಅದು ಇರೋದಿಲ್ಲ. ಮತ್ತು ನಾವು ಈಗ ಸೋಪೆಲ್ಲನೂ ಹಾಕ್ಬಾರ್ದು. ಸೋಪೆಲ್ಲನೂ ಹಾಕಿ ನಾನು ಯಾವುದೇ ಕಾರಣಕ್ಕೂ ಕಾಸ್ಟ್ಲಿ ಸೀರೆ ಎಲ್ಲ ನಾನು ವಾಶ್ ಮಾಡೋದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಿಸಿಲು ಇರುತ್ತವು ಒಣಗಾಕ್ಬಿಡಿ. ಏಕೆಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಹಾಕ್ಬಿಡಿ. ನೆರಳಿರೋ ಕಡೆನೇ ಒಣಗಾಕಿ. ಏನು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಸಂಜೆ ಟೈಮೇ ಹಾಕಿ, ಏನು ತೊಂದರೆ ಆಗೋದಿಲ್ಲ. ಕಂಫರ್ಟು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ. 2 ಸರಿ ಹೆಂಗೂ ವಾಶ್ ಮಾಡ್ತೀವಲ್ವ, ನೀರಿಗೆ 2 ಸರಿ ನಾವು ಜಾಲಿಸ್ತೀವಲ್ಲ, ಆ ಜಾಲಿಸ್ಬಿಟ್ಟೇ ಒಣಗಾಕಿ, ಏನೂ ತೊಂದರೆ ಆಗೋದಿಲ್ಲ. ಡ್ರೈ ಕ್ಲೀನಿಂಗ್ ಎಲ್ಲ ಕೊಡೋ ಬದಲು ನಾವೇ ಈ ಥರ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 2 ಸ್ಯಾರಿನೂ ಇದೇ ಥರನೇ ವಾಶ್ ಮಾಡಿರೋದು, ನೀವೇ ನೋಡ್ತಾ ಇರ್ಬೋದು. ವಾಶ್ ಮಾಡಿದ್ದೆಲ್ಲ ಆಯಿತು. ನೋಡಿ ನೀರು ಸೋರೋಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಹ್ಯಾಂಗರ್ ಮೇಲೆ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ನೀರು ಸೋರ್ಕೊಂಡ್ಮೇಲೆ ನಾವು ಒಣಗಾಕೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ಹ್ಯಾಂಗರಲ್ಲಿ ಹಾಕಿದ್ದೀನಿ, ನೀರೆಲ್ಲ ಇಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬ್ಲೌಸೂ ಅಷ್ಟೇ, ನಾವು ಬ್ಲೌಸ್ಗೂ ಅಷ್ಟೇ ಲಾಸ್ಟಲ್ಲಿ ಕಂಫರ್ಟ್ ಹಾಕ್ತೀವಲ್ಲ, ಆ ಕಂಫರ್ಟಲ್ಲಿ ಅದ್ದಿದ್ರೇ ಸಾಕು.
ನೀರೆಲ್ಲ ಸೋರ್ಕೊಂಡಿದ್ದೆ ನೋಡಿ. ಇವಾಗ ನಾನು ಒಣಗಾಕೋಕ್ಕೆ ಅಂತ ನಾನು ಟೆರೆಸ್ ಮೇಲೆ ತಗೊಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಒಂದು ಚೂರು ಏನು ಸುಕ್ಕಾಗಿಲ್ಲ, ಬಾರ್ಡ್ರೆಲ್ಲ ಎಷ್ಟು ನೀಟಾಗಿದೆ ನೋಡಿ. ಬಿಸಿಲೆಲ್ಲ ಏನೂ ಇಲ್ಲ. ನಾನು ಸಂಜೆ 5 ಗಂಟೆಯಲ್ಲಿ ಒಣಗಾಕ್ತಾ ಇರೋದು. 5 ಗಂಟೆಗೆ ಇಲ್ಲೆಲ್ಲ ನೆರಳು ಬಂದಿರುತ್ತೆ ನಮ್ಮ ಟೆರೆಸ್ ಮೇಲೆ, ಬಿಸಿಲು ಬಂದಿರೋದಿಲ್ಲ. ಹಾಗಾಗಿ ನಾನು 5 ಗಂಟೆಯಲ್ಲೇ ಒಣಗಾಕ್ತಾ ಇದ್ದೀನಿ. ನೀವು ಸಿಂಗಲ್ ಎಳೆನಲ್ಲೂ ಒಣಗಾಕೋಬೋದು, ನಾನು ಡಬಲ್ ಎಳೆನೂ ಹಾಕೋಬೋದು. ನಾನು ಡಬ್ಬಲಲ್ಲಿ ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ನೈಟೆಲ್ಲ ಗಾಳಿ ಎಲ್ಲ ಬೀಸ್ತಿರುತ್ತಲ್ಲ, ಆವಾಗ ನೈಟೆಲ್ಲ ಒಣಗ್ಕೊಳುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ಇನ್ನು ಬೆಳಗ್ಗೆಗೆ ಬಿಸಿಲು ಬರೋ ಅಷ್ಟರೊಳಗೆ ನಾವು ಎತ್ಕೋಬೋದು, ಅಷ್ಟರೊಳಗೆ ನೀಟಾಗಿ ಒಣಗಿರುತ್ತೆ. ಅದಕ್ಕೋಸ್ಕರ ನಾನು ಈಗ 5 ಗಂಟೆಲಿ ಒಣಗಾಕಿದ್ದೀನಿ ನೋಡಿ. ಇದು ನಾನೇ ಕುಚ್ಚೆಲ್ಲ ಹಾಕಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರಬೇಕು ನಾನು ಒಣಗಾಕಿರೋದನ್ನು. ಅದರಲ್ಲಿ ಏನಾದರೂ ಒಂದು ಬಾರ್ಡ್ರು ಒಂದು ಚೂರು ಸುಕ್ಕು ಇಲ್ಲ, ಏನೂ ಇಲ್ಲ, ಎಷ್ಟು ನೀಟಾಗಿದೆ ನೋಡಿ. ನಾವು ವಾಶ್ ಮಾಡಿದ್ದೀವೋ ಇಲ್ವೋ ಅನ್ನೋ ಥರ ಇದೆ. ನಾನು ಐರನ್ ಮಾಡಿರೋ ಥರನೇ ಇದೆ ನೋಡಿ ಬಾರ್ಡ್ರು, ಅಷ್ಟು ಚೆನ್ನಾಗಿದೆ. ಯಾಕೆ ಅಂತಂದರೆ ನಾವು ಬ್ರಷಲ್ಲೆಲ್ಲ ಉಜ್ಜಿಲ್ವಲ್ಲ, ಅದಕ್ಕೋಸ್ಕರ ಇದು ಇಷ್ಟು ಚೆನ್ನಾಗಿರುತ್ತೆ. ನಾವೇನಾನ ಒಂದು ವೇಳೆ ಬ್ರಷಲ್ಲೆಲ್ಲ ಉಜ್ಜಿದ್ರೆ ಈ ಥರ ಇರೋದಿಲ್ಲ, ಎಲ್ಲ ಬಾರ್ಡ್ರೆಲ್ಲ ಸುಕ್ ಥರ ಎಲ್ಲ ಆಗಿರುತ್ತೆ. ಅದಕ್ಕೇ ಬ್ರಷಲ್ಲೆಲ್ಲ ವಾಶ್ ಮಾಡಬಾರ್ದು, ಇದನ್ನು ಉಜ್ಜಬಾರ್ದು ನೋಡಿ. ಇವಾಗ ನಾನು ಎಲ್ಲ ವಾಶ್ ಮಾಡಿ ಒಣಗಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಒಂದು ಚೂರು ಬಾರ್ಡ್ರ್ ಏನಾನ ಆಗಿದೆಯಾ ನೋಡಿ, ಎಷ್ಟು ನೀಟಾಗಿದೆ. ನಾವು ಐರನ್ ಮಾಡಿದ್ದೀವೇನೋ ಇವಾಗ ಅನ್ನೋ ಥರ ಇದೆ ನೋಡಿ, ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.